ಸೊ ನಾ ಹೇಳುವ ಒಂದು ಸ್ಟೋರಿ ರಿಯಲ್ ಆಗಿ ನಡೆದಿರುವ ಒಂದು ಸ್ಟೋರಿನೇ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹೇಳಿ. ಸೊ ಹೇಳೋ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿರ್ತೀನಿ. ಸೊ ಈ ಒಂದು ಘಟನೆ ಯಾವಾಗ ನಡೆದಿದೆ ಅಂತ ಅಂದ್ರೆ ಡಿಸೆಂಬರ್ 27, 1991 ನಲ್ಲಿ ನಡೆದಿರುವ ಒಂದು ಘಟನೆ ಇದು. ಅವಾಗ ಟೈಮ್ ಎಷ್ಟು ಅಂತ ಅಂದ್ರೆ ಬೆಳಗ್ಗೆ 8:47 AM ಒಂದು ಹೊಸ ಪ್ಲೈನ್ ನಿಂತಿದೆ. ಆ ಒಂದು ಪ್ಲೈನ್ ರನ್ನಿಂಗ್ ಅಲ್ಲಿ ಇದೆ, ಬರೀ 9 ತಿಂಗಳು ಮಾತ್ರ ಆಗಿದೆ, ಅಷ್ಟೊಂದು ಹೊಸ ಪ್ಲೈನ್ ಅದು. ಸೊ ಆ ಒಂದು ಪ್ಲೈನ್ ಸ್ವೀಡನ್ ಇಂದ ವಾರ್ಸೋಗೆ ರೆಗ್ಯುಲರ್ ಆಗಿ ಹೋಗುವ ಒಂದು ಪ್ಲೈನ್ ಅದು. ಸೊ ಆ ಒಂದು ಪ್ಲೈನ್ ಟೇಕ್ ಅಪ್ ಆಗ ಮುಂಚೆ ಎಲ್ಲದೂ ಕೂಡ ನೀಟ್ ಆಗಿ ಚೆಕ್ಅಪ್ ಮಾಡ್ತಾನೆ ಇದ್ದಾರೆ. ಚೆಕ್ಅಪ್ ಮಾಡ್ತಾ ಇರುವಾಗ ಆ ಒಂದು ಪ್ಲೈನ್ ಒಳಗಡೆ 123 ಪ್ಯಾಸೆಂಜರ್ಸ್ ಕೂಡ ಇದ್ದಾರೆ. ಸೊ ಇದರಲ್ಲಿ ಕ್ಯಾಪ್ಟನ್ ಪೈಲಟ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಅವರಿಗೆ ಏಜ್ ಎಷ್ಟು ಅಂತ ಅಂದ್ರೆ 44 ವರ್ಷ ಆಗಿದೆ. ಮತ್ತೆ ಅವರು ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರುವ ಒಂದು ಪೈಲಟ್ ಅವರು. ಮತ್ತೆ ಫಸ್ಟ್ ಆಫೀಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವ್ರಿಗೆ ಏಜ್ ಎಷ್ಟು ಅಂತ ಅಂದ್ರೆ 34 ವರ್ಷ ಆಗಿದೆ. ಸೊ ಇವಾಗ ಫ್ಲೈಟ್ ಟೇಕಪ್ ಆಗ್ತಾ ಇದೆ. ಪ್ಯಾಸೆಂಜರಿಗೆ ಗೊತ್ತಿಲ್ಲ ಈ ಒಂದು ಫ್ಲೈಟ್ ಆಕ್ಸಿಡೆಂಟ್ ಆಗತ್ತೆ ಅಂತ. ಸೊ ಪ್ಯಾಸೆಂಜರ್ಸ್ ಎಲ್ಲರೂ ಕೂಡ ನಕ್ಕ ಸಂತೋಷವಾಗಿ ಫ್ಲೈನ್ ಅಲ್ಲಿ ಹೋಗ್ತಾ ಇದ್ದಾರೆ. ಸೊ ಈ ಒಂದು ಫ್ಲೈಟಿಗೆ ಯಾವಾಗಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅಂದ್ರೆ ಹಿಂದಿನ ರಾತ್ರಿಯಿಂದಾನೇ ಈ ಒಂದು ಫ್ಲೈಟಿಗೆ ಪ್ರಾಬ್ಲಮ್ ಆಗಕ್ಕೆ ಸ್ಟಾರ್ಟ್ ಆಗ್ತಾನೆ ಇದೆ. ಸೊ ಆ ಒಂದು ಪರ್ಟಿಕ್ಯುಲರ್ ಆಗಿರುವ ಫ್ಲೈಟ್ ಹಿಂದಿನ ದಿನ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿರುವ ಸೂರಜ್ ಇಂದ ಸ್ಟಾಕ್ ಹಾಲ್ಮ್ ತನಕ ಹೋಗ್ಬಿಟ್ಟು ಬಂದು 1.5 hour ಟ್ರಾವೆಲ್ ಮಾಡ್ಬಿಟ್ಟೆ ಬಂದು ನಿಂತಿದೆ. ಇಡೀ ರಾತ್ರಿ ಫುಲ್ಲು ಆ ಒಂದು ಫ್ಲೈಟ್ ಹೊರಗಡೆನೆ ಇದೆ. ಅದು ಯಾವ ಮಂತ್ ಅಲ್ಲ ಅಂತ ಅಂದ್ರೆ ಡಿಸೆಂಬರ್ ಮಂತ್ ಅಂತ ಹೇಳಿದ್ರೆ ತುಂಬಾ ಕೋಲ್ಡ್ ಆಗಿರುವ ಮಂತ್. ಮತ್ತೆ ತುಂಬಾ ಐಸ್ ಕಟ್ಟಿಗಳು ಯುರೋಪ್ ಕಂಟ್ರಿಯಲ್ಲಿ ತುಂಬಾನೇ ಬೀಳುವ ಒಂದು ತಿಂಗಳು. ಸೊ ಅವಾಗ ಏನಾಗ್ತಾ ಇದೆ ಅಂತ ಅಂದ್ರೆ ತುಂಬಾ ಕೋಲ್ಡ್ ಇರುವ ಕಾರಣದಿಂದ ಫ್ಲೈಟ್ ಅಲ್ಲಿ ಇರುವ ಫ್ಯೂಲ್ ಎಲ್ಲದೂ ಕೂಡ ತುಂಬಾ ಗಟ್ಟಿ ಆಗ್ತಾ ಇದೆ. ಹೈ ಟೆಂಪರೇಚರ್ ಕೋಲ್ಡ್ ಇರುವ ಕಾರಣದಿಂದ ಆ ಒಂದು ಕೋಲ್ಡ್ ಹೇಗಿದೆ ಅಂತ ಅಂದ್ರೆ ಭಯಂಕರ ಫ್ರೀಸ್ ಆಗಂತರ ಅಷ್ಟೊಂದು ಹೈ ಟೆಂಪರೇಚರ್ ಅಲ್ಲಿ ಇದೆ ಆ ಒಂದು ತಿಂಗಳಲ್ಲಿ. ಸೊ ಮಾರನೇ ದಿವಸ ಆಗ್ತಾ ಇದೆ. ಮಾರನೇ ದಿವಸ ಆಗುವಾಗ ಮೇಲ್ಗಡೆ ಇರುವ ಐಸ್ ಕಟ್ಟಿಗಳು ಎಲ್ಲದೂ ಕೂಡ ರಿಮೂವ್ ಮಾಡ್ತಾ ಇದ್ದಾರೆ. ಕರೆಕ್ಟ್ ಆಗಿ ಟೈಮ್ ಎಷ್ಟು ಅಂತ ಅಂದ್ರೆ 8:30. ಮತ್ತೆ ರೆಕ್ಕೆ ಮೇಲಿರುವ ಐಸ್ ಕಟ್ಟಿಗಳು ಎಲ್ಲದೂ ಕೂಡ ರಿಮೂವ್ ಮಾಡ್ತಾ ಇದ್ದಾರೆ. ರಿಮೂವ್ ಮಾಡ್ತಾ ಇರುವಾಗ ರೆಕ್ಕೆ ಮೇಲ್ಗಡೆ ಚೂರು ಐಸ್ ಕಟ್ಟಿಗಳಿದೆ. ಸೊ ಅದನ್ನ ರಿಮೂವ್ನೇ ಮಾಡಿಲ್ಲ. ಯಾಕಂತಂದ್ರೆ ಚೂರು ಐಸ್ ಕಟ್ಟಿದಾನೆ ಇದೆ ಅಂತ ಸುಮ್ನೆ ಅವರು ಕೇರ್ಲೆಸ್ ಆಗಿ ರಿಮೂವ್ ಮಾಡಿಲ್ದಂಗೆ ಅವರು ಕೆಳಗಡೆ ಇಳಿತಾ ಇದ್ದಾರೆ. ಮತ್ತೆ ಫ್ರೀಸ್ ಆಗಿರುವ ಫ್ಯೂಲ್ ಎಲ್ಲದೂ ಕೂಡ ಡಿ-ಐಸಿಂಗ್ ಮಾಡ್ತಾ ಇದ್ದಾರೆ. ಡಿ-ಐಸಿಂಗ್ ಅಂತ ಅಂದ್ರೆ ಫ್ರೀಸ್ ಆಗಿರುವ ಫ್ಯೂಲ್ ಎಲ್ಲದೂ ಕೂಡ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಸೊ ಲಾಸ್ಟ್ ಆಗಿ ಎಲ್ಲ ಚೆಕಪ್ ಕೂಡ ಮುಗಿತಾ ಇದೆ. ಕರೆಕ್ಟ್ ಆಗಿ 8:47 AM ಕೂಡ ಆಗ್ತಾ ಇದೆ. ಮತ್ತೆ ಫ್ಲೈಟ್ ಕೂಡ ಸ್ವಲ್ಪ ನಿಧಾನಕ್ಕೆ ಟೇಕಪ್ ಕೂಡ ಆಗ್ತಾ ಇದೆ. ಸೊ ಮತ್ತೆ ಫ್ಲೈಟ್ ಟೇಕಪ್ ಆಗ್ತಾ ಇರುವಾಗ ಒಂಥರ ಸೌಂಡ್ ಕೂಡ ಬರ್ತಾ ಇದೆ. ಅವಾಗ ಪೈಲಟಿಗೂ ಕೂಡ ಕೇಳಿಸ್ತಾ ಇದೆ ಆ ಒಂದು ಸೌಂಡ್. ಆದ್ರೆ ಬಟ್ ಆ ಒಂದು ಸೌಂಡ್ ಎಲ್ಲಿಂದ ಬರ್ತಾ ಇದೆ ಅಂತ ಅವ್ರಿಗೂ ಕೂಡ ಗೊತ್ತಿಲ್ಲ. ಹಂಗಾಗಿ ಪೈಲಟ್ ಅವರು ಕೂಡ ಕೇರ್ಲೆಸ್ ಆಗಿ ಬಿಡ್ತಾ ಇದ್ದಾರೆ. ಸೊ ಆ ಒಂದು ಸೌಂಡ್ ಎಲ್ಲಿಂದ ಬರ್ತಾ ಇದೆ ಅಂತ ಅಂದ್ರೆ ರೈಟ್ ಅಲ್ಲಿ ಇರುವ ರೆಕ್ಕೆ ಮೇಲ್ಗಡೆ ಇರುವ ಐಸ್ ಕಟ್ಟಿಗಳು ಏನಾಗ್ತಾ ಇದೆ ಅಂತ ಅಂದ್ರೆ ಸ್ಪೀಡ್ ಆಗಿ ಫ್ಲೈಟ್ ಹಿಂದೆ ಇರುವ ಇಂಜಿನ್ ಹತ್ರ ಹೋಗಿ ಬೀಳ್ತಾ ಇದೆ. ಸೊ ಬೀಳ್ತಾ ಇರುವ ಕಾರಣದಿಂದ ತುಂಬಾ ಸೌಂಡ್ ಕೂಡ ಬರ್ತಾ ಇದೆ. ರೈಟ್ ಇಂಜಿನ್ ಕೂಡ ಸ್ಲೋ ಆಗ್ತಾ ಇದೆ. ಅವಾಗ ಫ್ಲೈಟ್ ಒಳಗಡೆ ಕೂತಿರುವ ಒಬ್ಬ ಪ್ಯಾಸೆಂಜರ್ ಏರ್ ಹೋಸ್ಟೆಸ್ ಹತ್ರ ಹೋಗಿ ಹೇಳ್ತಾ ಇದ್ದಾರೆ ಫ್ಲೈಟ್ ತುಂಬಾ ಡೇಂಜರ್ ಇದೆ ಅಂತ. ಏರ್ ಹೋಸ್ಟೆಸ್ ಹತ್ರ ಹೋಗಿ ಹೇಳ್ತಾ ಇದ್ದಾರೆ. ಅವಾಗ ಏರ್ ಹೋಸ್ಟೆಸ್ ಅವರು ನಂಬಲೇ ಇಲ್ಲ. ನಿಮಗೆ ಹೆಂಗ್ ಗೊತ್ತು, ನೀವ್ ಯಾರು ಅಂತ ಏರ್ ಹೋಸ್ಟೆಸ್ ಅವರು ಕೇಳ್ತಾ ಇದ್ದಾರೆ. ಅವಾಗ ಪ್ಯಾಸೆಂಜರ್ ಇದ್ದವ್ರು ಹೇಳ್ತಾ ಇದ್ದಾರೆ ನಾವೊಂದು ಪೈಲಟ್, ಏನಾಗ್ತಾ ಇದೆ ಅಂತ ಅಂದ್ರೆ ರೈಟ್ ಅಲ್ಲಿ ಇರುವ ಇಂಜಿನ್ ತುಂಬಾ ಸ್ಲೋ ಆಗಿ ರನ್ ಆಗ್ತಾ ಇದೆ ಅಂತ ಏರ್ ಹೋಸ್ಟೆಸ್ ಹತ್ರ ಹೋಗಿ ಹೇಳ್ತಾ ಇದ್ದಾರೆ. ಹಂಗಾಗಿ ಏರ್ ಹೋಸ್ಟೆಸ್ ಕೂಡ ಬೇಗ ತಕ್ಷಣ ಪೈಲಟ್ ಗೆ ಕಾಲ್ ಮಾಡ್ತಾ ಇದ್ದಾರೆ. ಆದ್ರೆ ಕಾಲ್ ನ ರಿಸೀವ್ ಮಾಡ್ತಾ ಇಲ್ಲ ಪೈಲಟ್ ಅವರು. ಹಂಗಾಗಿ ಆ ಒಂದು ಪ್ಯಾಸೆಂಜರ್ ಇದ್ದಾರಲ್ಲ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಬೇಗನೆ ಪೈಲಟ್ ಇರುವ ಜಾಗಕ್ಕೆ ಹೋಗಿ ಆ ಒಂದು ಡೋರ್ ನಾನು ಕೂಡ ತಟ್ತಾ ಇದ್ದಾರೆ. ಮತ್ತೆ ಪೈಲಟ್ ಇದ್ದವರು ಕೂಡ ಆ ಒಂದು ಡೋರ್ ನ ಓಪನ್ ಮಾಡ್ತಾ ಇದ್ದಾರೆ. ಅವಾಗ ಟೋಟಲ್ ಒಳಗಡೆ 2 ಪೈಲಟ್ ಇರ್ತಾರಲ್ಲ, ಅವ್ರ ಪಕ್ಕದಲ್ಲಿ ಇನ್ನೊಬ್ರು ಪೈಲಟ್ ಕೂತಿರ್ತಾರಲ್ಲ, ಅವರು ಇವ್ರ ಹತ್ರ ಕೇಳ್ತಾ ಇದ್ದಾರೆ ಯಾಕಪ್ಪ ಇಷ್ಟು ಜೋರಾಗಿ ಬಂದು ಬಡಿತಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಅವಾಗ ಪ್ಯಾಸೆಂಜರ್ ಪೈಲಟ್ ಇದ್ದವರು ಇವ್ರ ಹತ್ರ ಏನಂತ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಫ್ಲೈಟ್ ತುಂಬಾ ಪ್ರಾಬ್ಲಮ್ ಇದೆ, ಈ ಒಂದು ಪ್ರಾಬ್ಲಮ್ ನ ಹಿಂಗೆ ಬಿಟ್ರೆ ಎಲ್ರು ಕೂಡ ಸತ್ತೋಗ್ಬಿಡ್ತೀವಿ, ತುಂಬಾ ದೊಡ್ಡ ಆಕ್ಸಿಡೆಂಟ್ ನ ಫೇಸ್ ಮಾಡುವ ಒಂದು ಸಿಚುಯೇಷನ್ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ಯಾಸೆಂಜರ್ ಪೈಲಟ್ ಇದ್ದವ್ರು ಹೇಳ್ತಾ ಇದ್ದಾರೆ ಪೈಲಟ್ ಗೆ ಏನಂತ
ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ರೈಟ್ ಇಂಜಿನ್ ತುಂಬಾ ಡ್ಯಾಮೇಜ್ ಆಗಿದೆ, ತುಂಬಾ ಸ್ಲೋ ಆಗಿ ರನ್ ಆಗ್ತಾ ಇದೆ ಅಂತ ಹೋಗಿ ಹೇಳ್ತಾ ಇದ್ದಾರೆ. ಆ ಒಂದು ಇಬ್ರು ಪೈಲಟ್ ಇದ್ದವರು ರಿಯಲೈಸ್ ಮಾಡ್ಕೊಂತಾ ಇದ್ದಾರೆ, ಓ ಅವಾಗಲೇ ಫ್ಲೈಟ್ ಟೇಕ್ ಅಪ್ ಆಗ್ತಾ ಇರುವಾಗ ಒಂದು ಸೌಂಡ್ ಬಂತು, ಇದೇ ಸೌಂಡ್ ಅಂತ ಅವರು ಕೂಡ ರಿಯಲೈಸ್ ಮಾಡ್ಕೊಂತಾ ಇದ್ದಾರೆ. ಅವಾಗ ಮತ್ತೆ ಇನ್ನೊಂದು ಸೌಂಡ್ ಕೂಡ ಬರ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ ಅಂತ ಅಂದ್ರೆ ಲೆಫ್ಟ್ ಇಂಜಿನ್ ಇಂದ ಸೌಂಡ್ ಬರ್ತಾ ಇದೆ. ಅವಾಗ ಇವಾಗ ಎರಡು ಇಂಜಿನ್ ಕೂಡ ತುಂಬಾ ಸ್ಲೋ ಆಗಿ ರನ್ ಆಗ್ತಾ ಇದೆ. ಆಮೇಲೆ ಈ ಒಂದು ಫ್ಲೈಟ್ ಗೆ ಏನಾದ್ರೂ ಒಂದು ಸೊಲ್ಯೂಷನ್ ಕಂಡುಹಿಡಬೇಕು ಅಂತ ಎರಡು ಪೈಲಟ್ ಮತ್ತೆ ಪ್ಯಾಸೆಂಜರ್ ಪೈಲಟ್ 3 ಪೈಲಟ್ ಕೂಡ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಡಿಸ್ಕಷನ್ ಮಾಡ್ತಾ ಏನಂತ ಇವ್ರಿಗೆ ಯೋಚನೆ ಬರ್ತಾ ಇದೆ ಅಂತ ಅಂದ್ರೆ ಈ ಒಂದು ಪ್ಲೈನ್ ನ ಮತ್ತೆ ಕೆಳಗಡೆ ಇಳಿಸಕ್ಕೆ ಎಲ್ಲಾ ತರದ ಯೋಚನೆ ಕೂಡ ಮಾಡ್ತಾ ಇದ್ದಾರೆ. ಅವಾಗ ಇವ್ರಿಗೆ ಒಂದು ಫ್ಲಾಶ್ ಆಗ್ತಾ ಇದೆ. ಏನಂತ ಫ್ಲಾಶ್ ಆಗ್ತಾ ಇದೆ ಅಂತ ಅಂದ್ರೆ ಇದೇ ಪ್ಲೈನ್ ನ ನಾವು ಎಲ್ಲಿ ಟೇಕ್ ಆಫ್ ಮಾಡುವ ಅದೇ ಜಾಗದಲ್ಲಿ ಹೋಗಿ ಇಳಿಸ್ಬಿಡೋಣ, ಟರ್ನ್ ಮಾಡಕ್ಕೆ ಟ್ರೈ ಮಾಡೋಣ ಅಂತ ಒಬ್ರು ಪೈಲಟ್ ಹೇಳ್ತಾ ಇದ್ದಾರೆ. ಸೊ ಇವರು ಈ ತರ ಎಲ್ಲದೂ ಕೂಡ ಡಿಸ್ಕಷನ್ ಮಾಡ್ತಾನೆ ಇದ್ದಾರೆ. ಡಿಸ್ಕಷನ್ ಮಾಡ್ತಾ ಆ ಒಂದು ಫ್ಲೈಟ್ ನೆಲದಿಂದ 3000 ಅಡಿ ಮೇಲ್ಗಡೆ ಇದ್ದಿರುವ ಫ್ಲೈಟ್ ಇವರು ಡಿಸ್ಕಷನ್ ಮಾಡಿ ಮುಗಿಸ್ತಾ ಮೇಲೆ 800 ಅಡಿ ಕೆಳಗಡೆ ಬರ್ತಾ ಇದೆ ಆ ಒಂದು ಫ್ಲೈಟ್. ಅವಾಗ ಇವ್ರಿಗೆ ಗೊತ್ತಾಗ್ತಾ ಇದೆ ಫ್ಲೈಟ್ ಮೇಲ್ಗಡೆ ಹಾರ್ತಾ ಇಲ್ಲ, ಇನ್ನು ತುಂಬಾ ಕೆಳಗಡೆ ಡೌನ್ ಆಗ್ತಾ ಇದೆ ಅಂತ ಅವಾಗ ಇವರಿಗೆ ರಿಯಲೈಸ್ ಆಗ್ತಾ ಇದೆ. ಇನ್ನೊಬ್ರು ಫಸ್ಟ್ ಪೈಲಟ್ ಇದ್ದವರು ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಒಂದು ಎಂಟಿ ಪ್ಲೇಸ್ ಅಲ್ಲಿ ಲ್ಯಾಂಡ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ಫಸ್ಟ್ ಪೈಲಟ್ ಇದ್ದವರು ಎಂಟಿ ಪ್ಲೇಸ್ ನ ಹುಡುಕ್ತಾನೆ ಇದ್ದಾರೆ. ಅವಾಗ ಪೈಲಟ್ ಇದ್ದವರು ಪ್ಯಾಸೆಂಜರ್ಸ್ ಗೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಇನ್ಫಾರ್ಮೇಶನ್ ಅನ್ನು ಕೂಡ ಪ್ಯಾಸೆಂಜರ್ಸ್ ಗೆ ತಿಳಿಸ್ತಾ ಇದ್ದಾರೆ. ಅವಾಗ ಪ್ಯಾಸೆಂಜರ್ಸ್ ಇರೋರು ಎಲ್ಲರೂ ಕೂಡ ತುಂಬಾ ಗಾಬರಿಯಿಂದ ತುಂಬಾ ಕೂಗ್ತಾನೆ ಇದ್ದಾರೆ. ಯಾಕಂತ ಅಂದ್ರೆ ಅವ್ರ ಜೀವಕ್ಕೆ ತುಂಬಾ ಅಪಾಯ ಆಗಿರುವ ಕಾರಣದಿಂದ. ಸೊ ಇವಾಗ ಆ ಒಂದು ಫ್ಲೈಟ್ ಒಂದು ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗ್ತಾ ಇದೆ. ಅದು ಎಷ್ಟು ಸ್ಪೀಡ್ ಅಲ್ಲಿ ಎಂಟ್ರಿ ಆಗ್ತಾ ಇದೆ ಅಂತ ಅಂದ್ರೆ 1130 ಮೈಲ್ಸ್ ಪರ್ ಅವರ್ ಸ್ಪೀಡ್ ಅಲ್ಲಿ ಆ ಒಂದು ಫ್ಲೈಟ್ ತುಂಬಾ ಸ್ಪೀಡ್ ಆಗಿ ಎಂಟ್ರಿ ಆಗ್ತಾ ಇದೆ ಫಾರೆಸ್ಟ್ ಒಳಗಡೆ. ಮತ್ತೆ 800 ಅಡಿ ಇದ್ದಿದ್ದು ಫ್ಲೈಟ್ ಇವಾಗ ಎಷ್ಟು ಅಡಿ ಕೆಳಗಡೆ ಬಂದಿದೆ ಅಂತ ಅಂದ್ರೆ 183 ಅಡಿ ಕೆಳಗಡೆ ಫ್ಲೈಟ್ ಹಾರ್ತಾ ಇದೆ. ಫ್ಲೈಟ್ ಕೂಡ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗಿರುವ ಕಾರಣದಿಂದ ಫ್ಲೈಟ್ ಕೂಡ ತುಂಬಾ ಡೌನ್ ಅಲ್ಲಿ ಹೋಗಿರುವ ಕಾರಣದಿಂದ ಮರ ಎಲ್ಲದೂ ಕೂಡ ಫ್ಲೈಟಿನ ರೆಕ್ಕೆಗೆ ಟಚ್ ಆಗ್ತಾನೆ ಇದೆ. ಅಷ್ಟೊಂದು ಸ್ಪೀಡ್ ಆಗು ಕೂಡ ಫ್ಲೈಟ್ ಹೋಗುವ ಕಾರಣದಿಂದ ತುಂಬಾ ಶಬ್ದದಿಂದ ಆ ಒಂದು ಫ್ಲೈಟ್ ಆ ಒಂದು ಮರ ಮೇಲ್ಗಡೆ ಟಚ್ ಆಗ್ತಾನೆ ಹೋಗ್ತಾ ಇದೆ. ತುಂಬಾ ಕ್ರಿಟಿಕಲ್ ಸಿಚುಯೇಷನ್ ಇವಾಗ ಫ್ಲೈಟ್ ಫೇಸ್ ಮಾಡ್ತಾ ಇದೆ. ಮತ್ತೆ ಪ್ಯಾಸೆಂಜರ್ಸ್ ಕೂಡ ತುಂಬಾ ಗಾಬರಿ ಸಿಚುಯೇಷನ್ ಅಲ್ಲೂ ಕೂಡ ಇದ್ದಾರೆ. ಸೊ ಇವಾಗ ಪೈಲಟ್ ಅವರು ಯಾವ ಸಿಚುಯೇಷನ್ ಅಲ್ಲಿ ಇದ್ದಾರೆ ಅಂತ ಅಂದ್ರೆ ಒಂಚೂರು ಕಂಟ್ರೋಲೇ ಮಾಡಕ್ಕಾಗ್ತಿಲ್ಲ ಫ್ಲೈಟ್ ನ. ಆ ಒಂದು ಸಿಚುಯೇಷನ್ ಫೇಸ್ ಮಾಡ್ತಾ ಇದ್ದಾರೆ ಪೈಲಟ್. ಸೊ ಇವಾಗ ಬೇರೆ ಆಪ್ಷನ್ ಇಲ್ಲ, ಪ್ಲೈನ್ ನ ಲ್ಯಾಂಡ್ ಮಾಡುವ ಒಂದು ಟೈಮ್ ಬರ್ತಾ ಇದೆ. ಸೊ ಇವಾಗ ಪ್ಲೈನ್ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಅಂತ ಅಂದ್ರೆ 1130 ಮೈಲ್ಸ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ. ಲ್ಯಾಂಡ್ ಮಾಡುವ ಒಂದು ಸಿಚುಯೇಷನ್ ಕೂಡ ಬರ್ತಾ ಇದೆ. ಬೇರೆ ಆಪ್ಷನ್ ಕೂಡ ಇಲ್ಲ. ಪೈಲಟ್ಸ್ ಕೂಡ ಲ್ಯಾಂಡ್ ಮಾಡ್ತಾ ಇದ್ದಾರೆ ಫ್ಲೈಟ್ ನ. ಸೊ ಹಂಗೆ ಫ್ಲೈಟ್ ಕೆಳಗಡೆ ಬರ್ತಾ ಎರಡು ರೆಕ್ಕೆಗಳು ಕೂಡ ಡ್ಯಾಮೇಜ್ ಆಗಿ ಕೆಳಗಡೆ ಬೀಳ್ತಾ ಇದೆ. ಮತ್ತೆ ಫ್ಲೈಟ್ ಕೂಡ ನೆಲಕ್ಕೆ ಟಚ್ ಆಗ್ತಾ ಇದೆ. ತುಂಬಾ ಫಾಸ್ಟ್ ಆಗಿ ಟಚ್ ಆಗ್ತಾ ಇದೆ. ಮತ್ತೆ ಪ್ಯಾಸೆಂಜರ್ಸ್ ಕೂಡ ತುಂಬಾ ಜೋರಾಗಿ ಕೂಗ್ತಾ ಇದ್ದಾರೆ. ಬೇರೆ ಆಪ್ಷನ್ ಕೂಡ ಗೊತ್ತಿಲ್ಲ ಪೈಲಟ್ಸ್ ಅವರಿಗೆ. ಮತ್ತೆ ತುಂಬಾ ಡೇಂಜರ್ ಸಿಚುಯೇಷನ್ ಅಲ್ಲಿ ಫ್ಲೈಟ್ ಕೂಡ ಲ್ಯಾಂಡ್ ಆಗ್ತಾ ಇದೆ ಇವಾಗ. ಸೊ ಅದು ಲ್ಯಾಂಡ್ ಆದ್ಮೇಲೆ ಫ್ಲೈಟ್ 3 ಪಾರ್ಟ್ ಆಗಿ ಆಗ್ತಾ ಇದೆ ಫ್ಲೈಟ್. ಮತ್ತೆ ಇದರಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವ ವಿಷಯ ಏನಂತ ಅಂದ್ರೆ ಒಳಗಡೆ ಇರುವ 123 ಪ್ಯಾಸೆಂಜರ್ಸ್ ಗೆ ಯಾವುದೇ ರೀತಿಯಾದ ಒಂದು ಗಾಯನೂ ಕೂಡ ಆಗಿಲ್ಲ. ಮತ್ತೆ ಪೈಲಟ್ಸ್ ಕೂಡ ಯಾವುದೇ ರೀತಿಯಾದ ಒಂದು ಗಾಯನೂ ಕೂಡ ಆಗಿಲ್ಲ. ತುಂಬಾ ಸೇಫ್ ಆಗಿ ಪೈಲಟ್ ಇದ್ದವರು ಲ್ಯಾಂಡ್ ಮಾಡ್ತಾ ಇದ್ದಾರೆ ಫ್ಲೈಟ್ ನ. ಸೊ ಈ ಒಂದು ಸ್ಟೋರಿ ರಿಯಲ್ ಆಗಿರುವ ಒಂದು ಸ್ಟೋರಿ. ಸೊ ಈ ಒಂದು ಸ್ಟೋರಿ ನಿಮಗೆ ತುಂಬಾ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಕೂಡ ಶೇರ್ ಮಾಡ್ಕೊಂಡ್ಬಿಡಿ. ಅವ್ರಿಗೆ ಕೂಡ ಈ ಒಂದು ಸ್ಟೋರಿ ತುಂಬಾ ಯೂಸ್ಫುಲ್ ಆಗಿರುತ್ತೆ, ತುಂಬಾ ಅಡ್ವೆಂಚರ್ ಆಗಿರುತ್ತೆ. ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಣ ಅಂತೂ ಯಾವುದೇ ಕಾರಣಕ್ಕೂ ಕೂಡ ಮರಿಬಿಡಿ. ಅಂಡ್ ಗಾಯ್ಸ್, ನಾಳೆ ನಿಮ್ಮನ್ನ ನೋಡ್ತೀನಿ.